ವಿಚಾರ ಏನಪ್ಪ ಅಂದರೆ ಸುವರ್ಣ ಕರ್ನಾಟಕ ರಕ್ಷಣಾ ಸೇನೆ ನೊಂದವರ ಪರ, ರೈತರ ಪರ, ಕಾರ್ಮಿಕರ ಪರ ಸಾಕಷ್ಟು ಇದುವರೆಗೆ ನೊಂದಂಥ ರೈತರಿಗೆ ನ್ಯಾಯ ಕೊಡಿಸೋಂಥ ಕೆಲಸನ ಸಾಕಷ್ಟು ಮಾಡ್ಕೊಂಡ್ಬಂದಿದ್ವಿ. ಈ ದಿನ ಏನು 30/12/2025 ಕೊಣನೂರು ಹೋಬಳಿ ನಾಡ ಕಚೇರಿಯಲ್ಲಿ ನಾನು ಒಬ್ಬೊಬ್ಬರನ್ನು ಎಷ್ಟು ಹಿಡಿದು ಹೇಳೋಕ್ಕಾಗಲ್ಲ. ಇದಕ್ಕೆ ಸಂಬಂಧಪಟ್ಟಂಥ ಮೇಲಧಿಕಾರಿಗಳು, ಜಿಲ್ಲಾಧಿಕಾರಿಗಳು, ಉಪ ವಿಭಾಗಾಧಿಕಾರಿಗಳು ಗಮನ ಹರಿಸಬೇಕು. ಯಾಕೆಂದರೆ ಒಂದು ತಾಳ್ಮೆ ಅಂತ ಇರುತ್ತೆ. ಈ ಒಂದು ಭಾಗದಲ್ಲಿ ಇಡೀ ರಾಜ್ಯದಲ್ಲಿ 25 ವರ್ಷ ಆಯಿತು ಕಲ್ಪುರ್ಗಿ ಪಾಣಿ ಬಂದು. ಆದರೆ ಈ ಒಂದು ಭಾಗದಲ್ಲಿ ಜನರಿಗೆ ಏನು ಈ ಒಂದು ಕುಟುಂಬಗಳಿದೆ, ಇವತ್ತು ಸುಮಾರು ಒಂದು 18 ಕುಟುಂಬದವರು ಇಲ್ಲಿದ್ದಾರೆ. ಈ ಕುಟುಂಬದವರಿಗೆ 4-5 ತಲೆಮಾರಾದರೂ ಕೂಡ ಈ ಭಾಗದಲ್ಲಿ ಇವರ ಆಸ್ತಿ ಏನಿದೆ, ಜಮೀನು ಏನಿದೆ, ಆ ಜಮೀನಿಗೆ ಸರಿಯಾದ ದಾಖಲೆಗಳನ್ನ ಮಾಡಿಕೊಡ್ತಾ ಇಲ್ಲ. ಆಗ ಬನ್ನಿ, ಈಗ ಬನ್ನಿ, ವರ್ಷಕ್ಕೊಬ್ಬರು ಚರ್ಚಾಗ್ತಾರೆ, ವರ್ಷಕ್ಕೊಬ್ಬೊಬ್ಬರು ಅಧಿಕಾರಿಗಳು ಚರ್ಚಾಗ್ತಾರೆ. ಅವ್ರಿಗಿಷ್ಟು ಲಂಚ ಕೊಡು, ಇವ್ರಿಗಿಷ್ಟು ಲಂಚ ಕೊಡು. ಎಷ್ಟು ಲಂಚ ಕೊಟ್ಟರು ಸಾಧ್ಯ ಇಲ್ಲ ಅವ್ರಿಗೆ. ಯಾಕೆಂದರೆ ಮಾತಿದ್ರೆ ಲಕ್ಷಗಳಾಗ್ಬಿಟ್ಟಿದೆ, ಸಾವಿರ ಇಲ್ಲ ಲಕ್ಷಗಳು. ಲಕ್ಷ ಕೊಟ್ಟರೆ ಈ ರಸ್ತೆ ಕೂಡ ಅವರು ಬರ್ಕೊಂಡು ಬಿಡ್ತಾರೆ. ಈ ಒಂದು ಪರಿಸ್ಥಿತಿಯಲ್ಲಿ ಯಾರು ಅಕ್ರಮ ಚಟುವಟಿಕೆ ಮಾಡ್ತಾ ಇದ್ದಾರೆ, ಅಕ್ರಮವಾಗಿ ತೊಂದರೆ ಕೊಡ್ತಾ ಇದ್ದಾರೆ, ರೈತರಿಗೆ ತೊಂದರೆ ಕೊಡ್ತಾ ಇದ್ದಾರೆ, ಬಡವರಿಗೆ ತೊಂದರೆ ಕೊಡ್ತಾ ಇದ್ದಾರೆ. ಈ ವಿಚಾರವಾಗಿ ನಾವು ಈ ದಿನ ಅರಕಲಗೂಡು ತಾಲೂಕಿನ ತಹಸೀಲ್ದಾರ್ ಕಚೇರಿಗೆ ಹೋಗ್ತಾ ಇದ್ದೀವಿ. ಈಗಾಗಲೇ 1 ವರ್ಷದಿಂದ ಈ ಒಂದು ಕುಟುಂಬದಲ್ಲಿ ನಾವು ಸುವರ್ಣ ಕರ್ನಾಟಕ ರಕ್ಷಣಾ ಸೇನೆ ಮನವಿ ಕೊಟ್ಟಿದ್ವಿ. ಮನವಿನ ಲೆಕ್ಕಿಸದೆ ನಿಮ್ಗೆ ಇಷ್ಟ ಬಂದಂತೆ ನಿಮ್ಮ ಅಧಿಕಾರನ ದುರುಪಯೋಗ ಪಡ್ತಾ ಇದ್ದೀರಾ. ನೀವಿವತ್ತು ಈ ಒಂದು ಅಧಿಕಾರ ಇದೆ, ನಿಮಗೆ ಸಂಬಳ ಕೊಡ್ತಾ ಇದ್ದಾರೆ ಅಂದರೆ ಏನು ಬಡವರು, ರೈತರು, ಕಾರ್ಮಿಕರು, ಜನರು ಕಟ್ಟಂತ ತೆರಿಗೆ ಹಣದಲ್ಲಿ ನಿಮಗೆ ಸಂಬಳ ಬರ್ತಾ ಇದೆ. ಜನ ಕಟ್ಟೋ ತೆರಿಗೆ ಹಣದಲ್ಲಿ ನಿಮಗೆ ಸಂಬಳ ಕೊಡ್ತಾ ಇರೋದು. ನೀವು ಏನು ಮಾಡ್ತಾ ಇದ್ದೀರಾ? ನಿಮ್ಮ ಮನೆ, ನಿಮ್ಮ ಮಕ್ಕಳು ಚೆನ್ನಾಗಿದ್ರೆ ಸಾಕು, ಯಾರ ಮನೆ ಹಾಳಾದ್ರೇನು, ಯಾರ ಮನೆ ಹಾಳಾದ್ರೇನು. ಈ ಒಂದು ಉದ್ದಟತನ, ದರ್ಪ ಬಿಟ್ಬಿಡ್ಬೇಕು. ಯಾಕೆಂದರೆ ರಾಘವೇಂದ್ರ ಗೌಡರು ಯಾವುದೋ ಸಣ್ಣ ಪುಟ್ಟ ಹೋರಾಟ ಮಾಡಿಲ್ಲ. ಸುಮಾರು 25 ವರ್ಷದಿಂದ ನಿರಂತರವಾಗಿ ನೊಂದ ಜನರ ಪರವಾಗಿ ಸಾಕಷ್ಟು ಹೋರಾಟಗಳನ್ನು ಮಾಡ್ಕೊಂಡು ಬಂದಿದ್ವಿ, ನ್ಯಾಯ ಕೊಡ್ತಿದ್ವಿ. ಈ ಒಂದು ಭಾಗದಲ್ಲಿ ಆಗ್ತಿರುವ ಅನ್ಯಾಯ ನಿಲ್ಲಬೇಕು. ನೊಂದ ಬಡವರಿಗೆ, ರೈತರಿಗೆ ಏನು ಸಮಸ್ಯೆಗಳಾಗ್ತಿದೆ ಅದು ಹೋಗಲಾಡಿಸ್ಬೇಕು. ಇನ್ನು ಮುಂದಕ್ಕಾದರೂ ಇವರ ಜಮೀನಿಗೆ ನಿಜವಾದ ಆಸ್ತಿದಾರರು ಯಾರಿದ್ದಾರೆ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿ ಅವರವರಿಗೆ ಅವರ ಹೆಸರಲ್ಲಿರುವಂಥ ಭೂಮಿನ, ಇವರ ಇಲಿಕ್ರ ಹೆಸರಲ್ಲಿರುವಂಥ ಭೂಮಿನ ಇವ್ರ ಹೆಸರಿಗೆ ಈಗಲಾದರೂ ಮಾಡಿಕೊಡಿ. ಯಾಕೆಂದರೆ 4-5 ತಲೆಮಾರಾದರೂ ಆಗಿಲ್ಲ. ಇದು ಈ ಒಂದು ವಿಚಾರವಾಗಿ ಈ ದಿನ ಹೋರಾಟ ಪ್ರಾರಂಭ ಮಾಡಿದ್ದೀನಿ. ಇಡೀ ಅರಕಲಗೂಡು ತಾಲೂಕಲ್ಲಿ ಇನ್ನು ಮುಂದೆ ಯಾರ್ಯಾರಿಗೆ ಎಲ್ಲೆಲ್ಲಿ ಅನ್ಯಾಯ ಆಗಿದೆ, ಯಾರು ಲಂಚ ಕೇಳ್ತಾರೆ, ಯಾರು ಧರ್ಮ ತೋರಿಸ್ತಾರೆ, ನಮಗೆ ತಿಳಿಸಿ, ನಾವು ಬರ್ತೀವಿ, ನ್ಯಾಯ ಕೊಡ್ಸೋಂಥ ಕೆಲಸ ಮಾಡ್ತೀವಿ. ಈ ದಿನ ತಾಲೂಕು ಕಚೇರಿಗೆ ಹೋಗ್ತಾ ಇದ್ದೀವಿ, ಸೌಮ್ಯ ಮೇಡಮ್ ಅವರು ಭೇಟಿ ಮಾಡ್ತಾ ಇದ್ದೀವಿ. ಈ ಒಂದು ಕುಟುಂಬಗಳಿಗೆ ಸಮಸ್ಯೆ ಬಗೆಹರಿದ್ರೆ ಸರಿ, ಇಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ತಾಲೂಕು ಕಚೇರಿ ಮುಂಭಾಗ ಮಾಡ್ತೀವಿ ಅಂತ ಈ ಒಂದು ಸಮಯ ಹೇಳ್ತಾ ಇವ್ರಿಗೆ ನ್ಯಾಯ ಸಿಗೋಂಥ ಕೆಲಸ ಆದಷ್ಟು ಬೇಗ ಆಗಲಿ. ನಮಸ್ಕಾರ.